ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗಿರಹೋ. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ 3D ಜಾಮೆಟ್ರಿ 3 ಮಾರ್ಕ್ಸ್ ಕ್ವಶನ್ ನಂಬರ್ 5 ಅನ್ನು ನೋಡೋಣ ಮಕ್ಕಳೇ. ಯಾವ ತರ ಕೇಳಿದ್ದಾರೆ ನೋಡಿ. ಡಿರೈವ್ ದಿ ಇಕ್ವೇಶನ್ ಆಫ್ ಅ ಲೈನ್ ಇನ್ ಅ ಸ್ಪೇಸ್ ಥ್ರೂ ಅ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಅ ಗಿವನ್ ವೆಕ್ಟರ್ ಬಿ ಇನ್ ದಿ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಫಾರ್ಮ್. ಸೊ ಇದು ಥೆರಮ್ ಆಗುತ್ತೆ ಮಕ್ಕಳೇ. ಥೆರಮ್ ಎಲ್ಲರಿಗೂ ಗುರುತಿದೆ. ಮ್ಯಾಕ್ಸಿಮಮ್ ಮಕ್ಕಳಿಗೆ ಯಾವ ತರ ಬರಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಬರೆದ್ರೆ ಮಾರ್ಕ್ಸ್ ಸಿಗತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಪ್ರಶ್ನೆ ಇದೆ. ಸೊ ಆದ್ರಿಂದ ಸೆಂಟೆನ್ಸ್ ಅನ್ನ ಎಲ್ಲಾನು ಕ್ಲಿಯರ್ ಆಗಿ ಬರಿತೀನಿ ಇವತ್ತು. ಸೊ ಇದನ್ನ ಹೋಗಿ ನೀವು ಎಕ್ಸಾಮ್ ನಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತೆ ಮಕ್ಕಳೇ. ಸೊ ಈಗ 3D ಜಾಮೆಟ್ರಿನ ಪ್ರಶ್ನೆಯನ್ನ ನೋಡೋಣ. ಥೆರಮ್. ಸೊ ಮೊದಲನೇ ಪ್ರಶ್ನೆಯಲ್ಲಿ ನಿಮಗೆ ಈ ಪ್ರಶ್ನೆಯಲ್ಲಿ ಸೊ ಡಯಾಗ್ರಾಮ್ ಅನ್ನು ತೆಗಿಬೇಕಾಗತ್ತೆ ಮಕ್ಕಳೇ. ಡಯಾಗ್ರಾಮ್. ಸೊ ಡಯಾಗ್ರಾಮ್ ಆಗಿ ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಸೊ ಇದು ಡಯಾಗ್ರಾಮ್ ಬರುತ್ತೆ. 3D ಜಾಮೆಟ್ರಿಯ ಡಯಾಗ್ರಾಮ್ ಆಗಿದೆ ಇದು. ಸೊ ಸ್ವಲ್ಪ ಚಿಕ್ಕದಾಗಿ ತೆಗಿತಾ ಇದ್ದೀನಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಬರುತ್ತೆ ಮಕ್ಕಳೇ. ಸೊ ಲೈನ್ ಏನಿದೆ ನೋಡಿ ಇಲ್ಲಿ. ಡಿರೈವ್ ದ ಇಕ್ವೇಶನ್ ಆಫ್ ಅ ಲೈನ್ ಇನ್ ಸ್ಪೇಸ್ ಥ್ರೂ ಅ ಗಿವನ್ ಪಾಯಿಂಟ್. ಸೊ ಲೈನ್ ಏನ್ ಮಾಡ್ತಾ ಇದೆ, ಇದರಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. ಒಂದು ಗಿವನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಏನ್ ಮಾಡ್ತಾ ಇದೆ, ಲೈನ್ ಪಾಸ್ ಆಗ್ತಾ ಇದೆ ಮಕ್ಕಳೇ. ಇದು ಗಿವನ್ ಪಾಯಿಂಟ್. ಇದಕ್ಕೆ ನಾವು ಏನಂತೀವಿ, x1 y1 z1 ಅಂತ ಕರಿತೀವಿ. ಗಿವನ್ ಪಾಯಿಂಟ್ ಏನಂತ ಕರಿತೀವಿ, x1 y1 z1 ಅಂತ ಕರಿತೀವಿ. ಇದು ಲೈನ್ ಏನ್ ಮಾಡ್ತಾ ಇದೆ, ಈ ಗಿವನ್ ಪಾಯಿಂಟ್ ನಲ್ಲಿ ಪಾಸ್ ಆಗ್ತಾ ಇದೆ. ಸೊ ಹಾಗೆ ಈ ಲೈನ್ ಬಹಳ ಪಾಯಿಂಟ್ ನಲ್ಲಿ ಪಾಸ್ ಆಗ್ತಾ ಇದೆ. ಇಲ್ಲಿದೆ ಎಲ್ಲ ಕಡೆ ಇದೆ ಅಲ್ಲ. ಹಾಗೆ ಒಂದು ಜನರಲ್ ಪಾಯಿಂಟ್ ತಗೋಣ. ಸೊ ಪಾಯಿಂಟ್ ಪಿ ಅಂತ. ಅದಕ್ಕೆ ನಮಗೆ ಪಾಯಿಂಟ್ಸ್ ಕೊಟ್ಟಿಲ್ಲ, ಆದ್ರಿಂದ ಅದನ್ನ ಜನರಲ್ ಆಗಿ ನಾವು XYZ ಅಂತ ಕಂಡುಹಿಡಿತೀವಿ ಅಂತ ಅನ್ಕೋತೀವಿ. ಸೊ ಇದು ಒರಿಜಿನ್ O ಟು A, O ಟು ಒರಿಜಿನ್ ಟು ವೆಕ್ಟರ್ A, ಗಿವನ್ ಪಾಯಿಂಟ್ A. ಇದಕ್ಕೆ ಪೊಸಿಷನ್ ವೆಕ್ಟರ್ ಏನಂತ ಕರಿತೀವಿ ನಾವು, ವೆಕ್ಟರ್ A ಅಂತ ಕರೆಯೋಣ. ಸೊ ವೆಕ್ಟರ್ A ಅಂದ್ರೆ ಏನು, OA. ಸೊ OP ವೆಕ್ಟರಿಗೂ ಒಂದು ಹೆಸರು ಕೊಡೋಣ. ಸೊ ಇದಕ್ಕೆ ವೆಕ್ಟರ್ R ಅಂತ ಕರೆಯೋಣ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಇದು ಈ ತರ ಹೋಗ್ತಾ ಇದೆ. ಸೊ ಆಮೇಲೆ ಏನಾಗ್ತಾ ಇದೆ, ಇಕ್ವೇಶನ್ ಆಫ್ ಅ ಲೈನ್ ಇನ್ ಅ ಸ್ಪೇಸ್ ಥ್ರೂ ಅ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಅ ಗಿವನ್ ವೆಕ್ಟರ್. ಸೊ ಲೈನ್ ಏನಿದೆಯಲ್ಲ ಎಲ್ಲ, ಇದು ಲೈನ್ ಮಕ್ಕಳೇ. ಸೊ ಲೈನ್ ಬೈ ಡೈರೆಕ್ಷನ್ ಆಗಿರುತ್ತೆ. ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಬೈ ಡೈರೆಕ್ಷನ್ ಅಂದ್ರೆ ಎರಡು ಕಡೆ ಹೋಗ್ಬೋದು, ಈ ಸೈಡ್ ಹೋಗ್ಬೋದು, ಈ ಸೈಡ್. ಸೊ ಎಲ್ ಅಂತ ಲೈನ್ ಅನ್ನ ನಾವು ಕರಿತಾ ಇದೀವಿ. ಸೊ ಇದು ಏನಿದೆ, ಈ ಲೈನ್ ಪ್ಯಾರಲಲ್ ಟು ವಾಟ್, ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ. ಇದು ವೆಕ್ಟರ್ ಬಿ ಇಲ್ಲಿ ಬರ್ಕೊಳ್ಳೋಣ ಮಕ್ಕಳೇ. ಈ ವೆಕ್ಟರ್ ಬಿ ಅನ್ನ ಪಾಯಿಂಟ್ಸ್ ಅನ್ನ ನಾವು ABC ಅಂತ ಕರಿತೀವಿ. ಇದರ ಡೈರೆಕ್ಷನ್ ರೇಷಿಯೋಸ್ ಏನಿದೆ ಮಕ್ಕಳೇ, ABC ಅಂತ ಕರ್ಕೊಳ್ತೀವಿ. ಸೊ ಈಗ ಪಾಯಿಂಟ್ x1 y1 z1 ಅಂತ ಹೇಳಿದಿವಲ್ವಾ, ಲೈನ್ ಇಸ್ ಪಾಸಿಂಗ್ ಆನ್ ಗಿವನ್ ಪಾಯಿಂಟ್. ಹಾಗೆ ವೆಕ್ಟರ್ ಬಿ ಏನಾಗಿರುತ್ತೆ, ABC ಆಗಿರುತ್ತೆ. ಈಗ ಲೈನ್ ಇದಕ್ಕೆ ಪ್ಯಾರಲಲ್ ಆಗಿದೆ ವೆಕ್ಟರ್ ಬಿ ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಸೆಂಟೆನ್ಸ್ ಅನ್ನ ಬರೆಯೋಣ. ಲೆಟ್ ವೆಕ್ಟರ್ A be the position vector of the given point A with respect to origin O ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ. ಇದು O. ಅರ್ಥ ಆಯ್ತಾ. ಲೆಟ್ ವೆಕ್ಟರ್ A ಏನಿದೆಯಲ್ಲ, ಸೊ ಬಿ ದಿ ಪೊಸಿಷನ್ ವೆಕ್ಟರ್ ಆಫ್ ದ ಗಿವನ್ ಪಾಯಿಂಟ್ A ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ O ಆಗಿರುತ್ತೆ ಮಕ್ಕಳೇ. ಸೊ ಈಗ ಮುಂದಿನ ಸೆಂಟೆನ್ಸ್ ಅನ್ನು ನೋಡೋಣ. ಲೆಟ್ L be the line which passes through what? Which passes through the given point. The point A ಲೈನ್ ಏನ್ ಮಾಡ್ತಾ ಇದೆ, ಈ ಪಾಯಿಂಟ್ ನಲ್ಲಿ ಪಾಸ್ ಆಗ್ತಾ ಇದೆ ಮಕ್ಕಳೇ. ಅರ್ಥ ಆಯ್ತಾ. ಸೊ ಅಂಡ್ ಈಸ್ ಪ್ಯಾರಲಲ್ ಟು ವಾಟ್, ಅದು ಎದಕ್ಕೆ ಪ್ಯಾರಲಲ್ ಇದೆ, ವೆಕ್ಟರ್ ಬಿ ಇದೆ. ಲೈನ್ ಈಸ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಬಿ ಆಗಿದೆ ಮಕ್ಕಳೇ, ವೆಕ್ಟರ್ ಬಿ. ಸೊ ಇಲ್ಲಿ ನೋಡಿ, ಲೈನ್ ಎಲ್ ಏನ್ ಮಾಡ್ತಾ ಇದೆ,
ಇದರಲ್ಲಿ ಪಾಸ್ ಆಗಿ ಹೋಗಿದೆ. ಲೆಟ್ ಎಲ್ ಬಿ ದಿ ವಾಟ್ ಲೈನ್ ಪಾಸ್ ಥ್ರೂ ವಾಟ್ ಪಾಯಿಂಟ್ ಎ ಅಂಡ್ ಈಸ್ ಪ್ಯಾರಲಲ್ ಟು ಅ ಗಿವನ್ ವೆಕ್ಟರ್ ಬಿ ಗೆ ಪ್ಯಾರಲಲ್ ಇದೆ. ಸೊ ಸೆಂಟೆನ್ಸ್ ಅನ್ನ ಬಹಳ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಕೊಡ್ತಾ ಇದೀವಿ. ಇದನ್ನ ಈ ತರಾನೇ ಬರೆದು ಬಿಡಿ ನೀವು. ಲೆಟ್ ವೆಕ್ಟರ್ ಬಿ ದಿ ವೆಕ್ಟರ್ ಆರ್ ಬಿ ದಿ ಪೊಸಿಷನ್ ವೆಕ್ಟರ್ ಆಫ್ an arbitrary point ಅಂದ್ರೆ ಜನರಲ್ ಪಾಯಿಂಟ್ ಮಕ್ಕಳೇ. arbitrary point P on the line L ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ ನೋಡಿ ಮಕ್ಕಳೇ, ಈಗ ಸೆಂಟೆನ್ಸ್ ಕ್ಲಿಯರ್ ಆಗಿದೆ ನಿಮಗೆ. ಸೊ ಏನ ಇಲ್ಲಿ ಮಾಡಿದೇವಲ್ಲ ಅದನ್ನೇ ಬರ್ದಿದ್ದೀವಿ. ಸೊ ಈಗ ಏನ್ ಮಾಡ್ಬೇಕು ನೋಡಿ ನೀವೇ. ಎ ಪಿ ವೆಕ್ಟರ್ ಇದೆಯಲ್ವಾ, ಎ ಪಿ ವೆಕ್ಟರ್ ದಟ್ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ, ಹೌದಲ್ವಾ? ಸೊ ಎ ಪಿ ವೆಕ್ಟರ್ ಏನಾಗ್ತಾ ಇದೆ, ಪ್ಯಾರಲಲ್ ಟು ವೆಕ್ಟರ್ ಬಿ ಆಗಿದೆ ಮಕ್ಕಳೇ. ಯಾವಾಗ ಪ್ಯಾರಲಲ್ ಆಗುತ್ತೆ ಅಲ್ಲ ವೆಕ್ಟರ್, ಅವಾಗ ಏನಾಗುತ್ತೆ, ಅವತ್ತದ ರೇಷಿಯೋಸ್ ಪ್ರೊಪೋರ್ಷನ್ ಆಗಿರುತ್ತೆ ಮಕ್ಕಳೇ, ಪ್ರೊಪೋರ್ಷನ್ ಆಗುತ್ತೆ. ಸೊ ಅರ್ಥ ಆಯ್ತಾ? ವೆಕ್ಟರ್ ಎ ಪಿ ಇಸ್ ಪ್ಯಾರಲಲ್ ಟು ವೆಕ್ಟರ್ ಬಿ ಆದ್ರೆ ಏನಾಗುತ್ತೆ, ಪ್ರೊಪೋರ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಎ ಪಿ ವೆಕ್ಟರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಆಗುತ್ತೆ ಮಕ್ಕಳೇ. ಲ್ಯಾಂಬ್ಡಾ ಬಿ ಎನಿ ಸ್ಕೇಲಾರ್, ಐ ಮೀನ್ ಎನಿ ರಿಯಲ್ ನಂಬರ್ ಐ ಆಮ್ ಸೈಂಗ್, ಅದು ನಮ್ಗೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಇರ್ಬೋದು. ಸೊ ರಿಯಲ್ ನಂಬರ್ ಆರ್ ನಾನ್ ಜೀರೋ ರಿಯಲ್ ನಂಬರ್ ಅಂದ್ರೂ ನಡೆಯುತ್ತೆ. ಸೊ ಎ ಪಿ ವೆಕ್ಟರ್ ಅನ್ನ ಹೇಗೆ ಕಂಡುಹಿಡ್ತೀವಿ? ಸೊ ಒ ಪಿ, ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಎ ಪಿ ವೆಕ್ಟರ್ ನ ಹೇಗೆ ಕಂಡುಹಿಡ್ತೀವಿ ಈಗ. ಸೊ प्रीवियस माइनस इनिशियल, सो बाद वाला माइनस इनिशियल वाला, समझ में आ रहा है? आमेल बंदिद्दु माइनस मोदल बंदिद्दु. एपी वेक्टर क्या मेडन एज ओपी माइनस ओए is equal to lambda b. OP vector is what? OP vector can you see from diagram? So that is vector r. OA vector is what? Vector a. Lambda b as it is. Minus a you send that side, plus a lambda into b vector. So this is what your vector form or vector equation ಅಂತು ಕರೀತಾರೆ ಮಕ್ಕಳೇ. ಅರ್ಥ ಆಯ್ತಾ? ಇದಕ್ಕೇನಂತೀವಿ, ವೆಕ್ಟರ್ ಫಾರ್ಮ್ ಅಥವಾ ವೆಕ್ಟರ್ ಇಕ್ವೇಶನ್ ಅಂತಾನು ಕರಿತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಿಮ್ದು ವೆಕ್ಟರ್ ಫಾರ್ಮ್ ಬಂತು. ಈಗ ಕಾರ್ಟಿಷಿಯನ್ ಫಾರ್ಮ್ ಇಲ್ಲಿ ಬರೀತಾ ಇದ್ದೀನಿ ಮಕ್ಕಳೇ. ಕಾರ್ಟಿಷಿಯನ್ ಫಾರ್ಮ್ ಅಥವಾ ಕಾರ್ಟಿಷಿಯನ್ ಇಕ್ವೇಶನ್ ಅಂದ್ರೂ ನಡೆಯುತ್ತೆ ಮಕ್ಕಳೇ. ಕಾರ್ಟಿಷಿಯನ್ ಇಕ್ವೇಶನ್ ಅಥವಾ ಕಾರ್ಟಿಷಿಯನ್ ಫಾರ್ಮ್ ಎರಡು ಒಂದೇ ಆಗಿರುತ್ತೆ ಮಕ್ಕಳೇ. ಸೊ ಈಗ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಲೆಟ್ ವೆಕ್ಟರ್ OA ವೆಕ್ಟರ್ ಏನಿದೆ ಮಕ್ಕಳೇ, ಸ್ಮಾಲ್ ವೆಕ್ಟರ್ ಎ ಇತ್ತಾ, ಇದು ಏನಿದೆ x1 i ಕ್ಯಾಪ್ ಪೊಸಿಷನ್ ವೆಕ್ಟರ್ ನ ಬರಿತಾ ಇದ್ದೀನಿ, y1 j ಕ್ಯಾಪ್ ಇದೆ. ಸೊ ಅಥವಾ ಮೊದಲೇ ನಾವು ಏನ್ ಮಾಡ್ಬಿಡೋಣ, OP ವೆಕ್ಟರ್ ನ ಬರ್ದ್ಬಿಡೋಣ, ಜನರಲ್ ಪಾಯಿಂಟ್, ನಿಮಗೂ ಈಸಿ ಆಗುತ್ತೆ. ಸೊ OP ವೆಕ್ಟರ್ ಅನ್ನ ಏನಂತ ಬರೆಯೋಣ, OP ವೆಕ್ಟರ್ ಏನಾಗಿದೆ, OP ವೆಕ್ಟರ್ ಅನ್ನ ನೋಡಿ ವೆಕ್ಟರ್ r ಅಂತ ಕರಿತೀವಲ್ಲ ಅದನ್ನ. ಸೊ x i ಕ್ಯಾಪ್, y j ಕ್ಯಾಪ್, z k ಕ್ಯಾಪ್. ಸೊ OA ವೆಕ್ಟರ್ ಏನಿದೆ ಮಕ್ಕಳೇ, ವೆಕ್ಟರ್ ಎ ಅಂತ ಕರೆದಿದ್ವಿ OA ವೆಕ್ಟರ್ ಅನ್ನ. ಸೊ ವೆಕ್ಟರ್ ಏನಿದೆ ಮಕ್ಕಳೇ ನೋಡಿ, x1 i ಕ್ಯಾಪ್, y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಇದೆ ಮಕ್ಕಳೇ. ಸೊ ನೆಕ್ಸ್ಟ್ ಏನು ಉಳಿತು, ಎಲ್ಲ ಬರ್ದಿದೀವಲ್ಲ, ವೆಕ್ಟರ್ ಬಿ ಒಂದಿದೆ ಅಲ್ಲ ಮಕ್ಕಳೇ. ವೆಕ್ಟರ್ ಬಿ ಏನಿದೆ, ಎ ಬಿ ಸಿ ಇದೆ. ಸೊ ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್, ಇದು ಏನಾಗಿದೆ. ಸೊ ಕಾರ್ಟಿಷಿಯನ್ ಫಾರ್ಮ್ ನಲ್ಲಿ ನಾವು ಪೊಸಿಷನ್ ವೆಕ್ಟರ್ ನಲ್ಲಿ ಬರೆದ್ರೆ ಈ ತರ ಕಾಣಿಸುತ್ತೆ. ಸೊ ಈಗ ನಾ ಯಾವತ್ತೂ ಹೇಳ್ತೀನಿ ಮಕ್ಕಳೇ, ನಾವು ಎಂದೂ ನೆನಪು ಇಟ್ಕೊಂಡಿಲ್ಲ ಇದನ್ನ, ಕಾರ್ಟಿಷಿಯನ್ ಫಾರ್ಮ್ ಅನ್ನ ಬರೀ ವೆಕ್ಟರ್ ಫಾರ್ಮ್ಲೇನ ನಾವು ಬರೆದು ಬಿಡ್ತೀನಿ. ಹೇಗೆ ಬರ್ತೀನಿ ನೋಡಿ ಈಗ. ಸೊ ಈಗ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಏನ್ ಬರ್ದಿದ್ರಿ ಮಕ್ಕಳೇ, ಇದು ಬರ್ದಿದ್ದೀರಾ, ಎಲ್ಲರಿಗೂ ಗೊತ್ತಿದೆಯಲ್ಲ. ವೆಕ್ಟರ್ ಆರ್ ಏನಿದೆ, ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಇದೆ. ಸೊ ವೆಕ್ಟರ್ ಏನಿದೆ ಮಕ್ಕಳೇ, x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಲ್ಯಾಂಬ್ಡಾ ಇಂಟು ಬಿ, ಬಿ ಏನಿದೆ ಮಕ್ಕಳೇ, ಲ್ಯಾಂಬ್ಡಾ ಇಂಟು ಬಿ, ಎ ಐ ಕ್ಯಾಪ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಅರ್ಥ ಆಯ್ತಾ? ಸೊ ಈಗ ಏನ್ ಮಾಡ್ರಿ, ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಹೇಗಿದೆ ಹಾಗೆ ಬರ್ದಿದ್ದೀನಿ. ಈ ಪ್ಲಸ್ ಇದೆ ಅಲ್ಲ, ಪ್ಲಸ್ ಈ ಸೈಡ್ ತಗೊಂಡ್ ಬರ್ರಿ ಮಕ್ಕಳೇ, ಇದನ್ನ
minus x1 i cap minus y1 j cap ಈ ಕಡೆ ಬಂದ್ರೆ ಎಡಗಡೆ ಬಂದ್ರೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಸೊ z1 minus z1 k cap lambda into ಇದನ್ನ ಮಲ್ಟಿಪ್ಲೈ ಮಾಡಿ lambda into i cap lambda into b lambda b j cap lambda into c lambda c k cap ಆಗುತ್ತೆ ಮಕ್ಕಳೇ. ಸೊ ಈಗ ಇಲ್ಲಿ ಕಾಮನ್ ಏನಿದೆ ನೋಡಿ, x i cap ಕಾಮನ್ ಇದೆ, x minus x1 i cap is common, x minus x1 ನ i cap ಇವು ಎರಡರಲ್ಲಿ ಕಾಮನ್ ಇದೆ. ಸೊ y minus y1 ನ j cap z minus z1 k cap ಇವು ಎಲ್ಲದರೊಳಗೆ ನೋಡಿ ನೀವು ಈ y j cap y1 minus y1 j cap ಇಲ್ಲಿ j cap ಕಾಮನ್ ಇತ್ತು, ಇಲ್ಲಿ k cap ಇದೆ ಮಕ್ಕಳೇ. ಸೊ ಈಗ ಏನ್ ಮಾಡೋಣ, ಲ್ಯಾಂಬ್ಡಾ ಇದನ್ನ ಹೇಗಿದೆ ಹಾಗೆ ಬರೀರಿ. ಬಹಳ ಸುಲಭವಾಗಿದೆ ಮಕ್ಕಳೇ ಥಿಯರಮ್. ಸೊ ಜಸ್ಟ್ ಏನು ಆ ಸೆಂಟೆನ್ಸ್ ಅನ್ನ ಅಷ್ಟು ಒಂದ್ ಸ್ವಲ್ಪ ಅಚ್ಚುಕಟ್ಟಾಗಿ ಬರೀಬೇಕು, ಅದಷ್ಟೇ. ಸಿಂಪ್ಲಿಫಿಕೇಶನ್ ನೀವು ಏನ್ ಬಾಯಟ್ ಮಾಡೋದು ಬೇಕಾಗಿಲ್ಲ, ಆರಾಮಾಗಿ ನೋಡ್ಕೊಂಡು ಮಾಡ್ಬೋದು. ಇಲ್ಲೇ ಕಾರ್ಟಿಷಿಯನ್ ಇಕ್ವೇಶನ್ ನಿಮ್ಗೆ ಹೇಳ್ತಾ ಇದೀನಲ್ಲ ಎಷ್ಟು ಈಸಿ ಆಗಿದೆ. ಇಕ್ವೇಟಿಂಗ್ ದಿ coefficients of i cap j cap k cap. ನಾವು ಇದರ ಅರ್ಥ ಏನ್ ಹೇಳ್ತಾ ಅಂದ್ರೆ ಇಕ್ವೇಟ್ ಮಾಡಬೇಕು. ಇಕ್ವೇಟಿಂಗ್ ಅಂದ್ರೆ ಏನ್ ಮಕ್ಕಳೇ ಗೊತ್ತಾ, ಈಕ್ವಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್. ಸೊ ಈಕ್ವಲ್ ಯಾವ್ದು ಮಾಡಬೇಕು, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಕೋಯಿಫಿಷಿಯಂಟ್ ಅಂದ್ರೆ ಐ ಕ್ಯಾಪ್ ಅದು ಮುಂದಿಂದ ಏನಿದೆ ಅಲ್ಲ ಅದನ್ನ ಈಕ್ವಲ್ ಮಾಡಬೇಕು. ಇಲ್ಲಿ ಏನಿದೆ ಐ ಕ್ಯಾಪ್ ಅದು ಮುಂದಿಂದ. ಸೊ ಈಗ ಏನಾಗುತ್ತೆ, ಎಕ್ಸ್ ಮೈನಸ್ x1 ನ ಲ್ಯಾಂಬ್ಡಾ ಇಂಟು ಎ, ನೆಕ್ಸ್ಟ್ y ಮೈನಸ್ y1 ನ ಲ್ಯಾಂಬ್ಡಾ ಇಂಟು ಬಿ ಆಗುತ್ತೆ ಮಕ್ಕಳೇ, ಜೇದು ಮಾಡಿದ್ರೆ. ಆಮೇಲೆ z ಮೈನಸ್ z1 ನ ಲ್ಯಾಂಬ್ಡಾ ಇಂಟು ಸಿ ಆಗುತ್ತೆ ಮಕ್ಕಳೇ. ಟೋಟಲ್ ಈಗೆಲ್ಲ ಹೇಗ್ ಬರುತ್ತೆ ಅಂದ್ರೆ x ಮೈನಸ್ x1 ನ ಎ ತೆಳಗೆ ತೋರಿ ಎ ಬರುತ್ತೆ ಮಕ್ಕಳೇ ಲ್ಯಾಂಬ್ಡಾ. ನೆಕ್ಸ್ಟ್ ಏನಾಗುತ್ತೆ, y ಮೈನಸ್ y1 ಬೈ ಬಿ ಅಂತ ಬರೆಯೋಣ, ಎಲ್ಲ ಇದು ಈಕ್ವಲ್ ಟು ಲ್ಯಾಂಬ್ಡಾ ಆಗುತ್ತೆ. z ಮೈನಸ್ z1 ನ ಡಿವೈಡೆಡ್ ಬೈ ಸಿ ಆಗುತ್ತೆ ಮಕ್ಕಳೇ, ಈಕ್ವಲ್ ಟು ಲ್ಯಾಂಬ್ಡಾ. ಬೈ ಎಲಿಮಿನೇಟಿಂಗ್ ಲ್ಯಾಂಬ್ಡಾ ಇಲ್ಲಿ ಬರೀತೀನಿ ನೋಡಿ ಮಕ್ಕಳೇ, ಸ್ಪೇಸ್ ಇಲ್ಲ. ಅಥವಾ ಕ್ವಶನ್ ನೀವು ಬರ್ದಿದ್ರೆ ಇದನ್ನ ಮೇಲಿಂದ ಅಳಕಿಸಿ ಕ್ವಶನ್ ಅಳಕಿಸ್ತಾ ಇದ್ದೀನಿ ಮಕ್ಕಳೇ. ಕ್ವಶನ್ ನೀವು ಬರ್ದಿರ್ಬೋದು, ಆದ್ರಿಂದ ನಾನು ಅಳಕಿಸ್ತಾ ಇದ್ದೀನಿ. ಕ್ವಶನ್ ಎಲ್ಲರ ಹತ್ರ ಇದೆ, ಆನ್ಸರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಅಳಕಿಸ್ತೀನಿ, ಇಲ್ಲಿ ಬರೀತಾ ಇದ್ದೀನಿ ನೋಡಿ ಮಕ್ಕಳೇ. ಇಷ್ಟೇ ಥಿಯರಮ್ ಇದೆ. ಇದು ಒಮ್ಮೆ ಮೊದಲ 5 ಮಾರ್ಕ್ಸ್ ಬರ್ತಾ ಇತ್ತು ಮಕ್ಕಳೇ, ಈಗ 3 ಮಾರ್ಕ್ಸ್ ನಲ್ಲಿ ಬರ್ತಾ ಇದೆ. ಸೊ ಬೈ ಎಲಿಮಿನೇಟಿಂಗ್ ಲ್ಯಾಂಬ್ಡಾ ಏನ್ ಬರುತ್ತೆ ಈಗ, x ಮೈನಸ್ x1 ಬೈ ಎ, y ಮೈನಸ್ y1 ಬೈ ಬಿ, z ಮೈನಸ್ z1 ಬೈ ಸಿ. ಇದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಟಿಷಿಯನ್ ಫಾರ್ಮ್ ಅಥವಾ ಕಾರ್ಟಿಷಿಯನ್ ಇಕ್ವೇಶನ್ ಅಂತ ಕರಿತೀವಿ ಮಕ್ಕಳು. ಕಾರ್ಟಿಷಿಯನ್ ಇಕ್ವೇಶನ್ ಅರ್ಥ ಆಯ್ತಾ? ಸೊ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮೈ ಚಾನಲ್, डोंट फॉरगेट. सो विल मीट यू इन माय नेक्स्ट क्लास. तब तक लगे रहो मैथ्स के साथ. थैंक यू डियर स्टूडेंट्स, प्लीज कॉपी दिस वन.